ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಮೇಲೆ ಕೇಳಬಹುದಾದ ಪ್ರಶ್ನೆಗಳ ಕುರಿತು ಈ ಒಂದು ದಿನ ಚರ್ಚೆ ಮಾಡೋಣ. ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸಪೋರ್ಟ್ ಮಾಡಿರಿ. ಈ ಒಂದು ಟಿಯಲ್ಲಿ ಇವತ್ತಿನ ದಿನ ಅಂದರೆ ಈ ವರ್ಷ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಂತಲೇ ಹೇಳ್ಬೋದು. ಹಾಗಾಗಿ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿ ಎಲ್ಲರೂ ಸಹ ಈ ಒಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿರಿ. ಫಸ್ಟ್ ಪ್ರಶ್ನೆ ಬಂದುಬಿಟ್ಟು, ಆ ಚೈಲ್ಡ್ ಈಸ್ ಏಬಲ್ ಟು ಸ್ಪೀಕ್ ತಮಿಳ್ ಫ್ರಮ್ ಹಿಸ್ ನೇಬರ್ ಇಟ್ ಈಸ್. ಅಂದರೆ ಈಗ ಒಂದು ಚೈಲ್ಡ್ ಏನಿರ್ತದೆ ಅಂತಂದರೆ ತಮಿಳ್ದು ನೇಬರ್ ಯಾರಾದರೂ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಿರ್ತಾರಲ್ಲ, ಆ ಒಂದು ನೇಬರ್ಲಿಂದ ಏನು ಮಾಡ್ತದೆ ಅಂತಂದರೆ ಮಗು ಈಗ ತಮ್ಮ ಮಾತೃಭಾಷೆ ಕನ್ನಡ ಆದರೂ ಸಹ ಮನೆ ಪಕ್ಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ಆ ಒಂದು ಮಗು ಏನು ಮಾಡ್ತದೆ ಅಂತಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇದ್ದರೂ ಸಹ ಮಕ್ಕಳು ಏನು ಮಾಡ್ತಾವೆ ಅಂದ್ರೆ ಬೇಗನೆ ಕಲ್ಕೊಳ್ತಾವೆ. ಯಾಕಂತಂತಂದರೆ ಈ ನಾಲ್ಕರಲ್ಲೇ ಯಾವುದಾಗ್ತದೆ ಪ್ರಶ್ನೆ? ಅಕ್ವಿಜಿಷನ್ ಆಫ್ ಲರ್ನಿಂಗ್ ಆಫ್ ಲ್ಯಾಂಗ್ವೇಜ್, ಅಕ್ವಿಜಿಷನ್ ಆ್ಯಂಡ್ ಲರ್ನಿಂಗ್, ನನ್ ಆಫ್ ದಿ ಅಬೌವ್. ಮೊದಲನೇದಾಗಿ ನಾವು ಅಕ್ವಿಜಿಷನ್ ಮತ್ತು ಲರ್ನಿಂಗ್ ಬಗ್ಗೆ ತಿಳ್ಕೊಬೇಕು. ಅಕ್ವಿಜಿಷನ್ ಅನ್ನೋದು ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಿರ್ತದೆ. ಬಟ್ ಲರ್ನಿಂಗ್ ಅನ್ನೋದೇನು ಅಂತಂದರೆ ಒಂದು ಸಿಸ್ಟಮೆಟಿಕಲಿ ನಾವು ಒಂದು ಏನಂತಂದರೆ ಔಪಚಾರಿಕವಾಗಿ ಶಾಲೆಯಲ್ಲಿ ಕಲಿಯಬಹುದಾದ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ಈಗ ನಾವು ಯಾವುದೇ ಒಂದು ಲ್ಯಾಂಗ್ವೇಜ್ ಅಥವಾ ಭಾಷೆಯನ್ನು ಕಲಿಯಬೇಕಾದ್ರೆ ಅಲ್ಲಿ ಯಾವುದೇ ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಇರೋಂಗಿಲ್ಲ. ನಾವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಕಲಿಬೋದು. ಹಾಗಾಗಿ ಅಕ್ವಿಜಿಷನ್ ಆಫ್ ಲರ್ನಿಂಗ್ ಈಸ್ ದ ರೈಟ್ ಒನ್. ದಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಟರ್ಮಿನೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಅಕ್ವಿಜಿಷನ್. ಇಲ್ಲಿ ಭಾಷೆಯ ಕಲಿಕೆ ಮತ್ತು ಭಾಷೆಯ ಗ್ರಹಿಕೆಗೆ ಇರುವ ಮೋಸ್ಟ್ ಫ್ಯಾಕ್ಟರ್ ಯಾವುದು ಅಂತಲೇ ಕೇಳಿದ್ದಾರೆ ಇಲ್ಲಿ. ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಆಫ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್. ಇಲ್ಲಿ ಬಂದುಬಿಟ್ಟು ಈ ಒಂದು ಭಾಷೆ ಮತ್ತು ಗ್ರಹಿಕೆಗೆ ಇರುವ ಒಂದು ಮೋಸ್ಟ್ ಡಿಫ್ರೆನ್ಸ್ ಏನು ಅಂದರೆ ಯಾವುದು ಒಂದು ರೆಸ್ಪಾನ್ಸಿಬಲ್ ಇರ್ತದೆ ಅಂತಂದರೆ ಇಲ್ಲಿ ಗ್ರಾಮರು, ಟೆಕ್ಸ್ಟ್ ಬುಕ್ಕು, ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ ಯಾವುದೂ ಆಗಂಗಿಲ್ಲ. ಇದು ಬಂದುಬಿಟ್ಟು D1 ಇಸ್ ಅಂದರೆ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂದರೆ ಭಾಷೆಯ ವಾತಾವರಣ ಅಂತಲೇ ಹೇಳ್ಬೋದು. ಈ ಒಂದು ಕಲಿಕೆಗೂ ಮತ್ತು ಗ್ರಹಿಕೆಗೂ ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕಂತಲೇ ಹೇಳ್ಬೋದು. ಥರ್ಡ್ ಒನ್ ನೋಡ್ರಿ, ರಾಘು ಡಿಮ್ಯಾಂಡೆಡ್ ಮೋರ್ ಚಾಕ್ಲೇಟ್ ಫ್ರಮ್ ಹಿಸ್ ಮದರ್. ಶಿ ಫ್ರೌಂಡ್ ರ್ಯಾಗ್ ಕ್ವೈಟ್ ಹಿ ವಾಸ್ ಏಬಲ್ ಟು. ಅಂದರೆ ಇಲ್ಲಿ ಏನು ಮಾಡಿರ್ತಾರಂತಂದರೆ ರಾಘುನ ಒಂದು ಹುಡುಗ 3 ಚಾಕ್ಲೇಟ್ ಬೇಕಂತೇಳಿ ಅಂದರೆ ಭಾಳ ಚಾಕ್ಲೇಟ್ ಬೇಕಂತೇಳಿ ಮಮ್ಮಿಗೆ ಕೇಳ್ತಿರ್ತಾನೆ. ಮಮ್ಮಿ ಏನು ಮಾಡ್ತಾರಂತಂದರೆ ಬೈದು ತಿನ್ನಬಾರ್ದು, ಚಾಕ್ಲೇಟ್ ತಿಂದರೆ ಈ ರೀತಿ ಆಗ್ತದೆ ಅಂತ ಹೇಳೋದಕ್ಕೆ ಏನಂತೆ ಕರೀತಾರೆ ಅಂದರೆ ಲರ್ನ್ ಬೈ ಇಮಿಟೇಷನ್. ಅಂದರೆ ಅನುಕರಣೆ ಮೂಲಕ ಕಲಿತಾನೇನೂ ಇಲ್ಲ. ಎಕ್ಸ್ಪ್ರೆಸ್ ಹಿಸ್ ಐಡಿಯಾಸ್, ಫೋಕಸ್ ಆನ್ ದ ಮೀನಿಂಗ್ ಆಫ್ ಯೂಟರ್ನ್, ಇಂಟರ್ಪ್ರಿಟೇಟ್ ದ ಸೆನ್ಸ್ ಆಫ್ ಸಿಚುವೇಶನ್. ಅಂದರೆ ಸಿಚುವೇಶನ್ ನೋಡ್ಕೊಂಡು ನಾವು ಮಕ್ಕಳನ್ನು ಏನು ಮಾಡಬೇಕು, ಆ ಥರ ಬೇಡ ಅಂಥೇಳಿ ನಾವು ಅವ್ರಿಗೆ ಏನು ಮಾಡಬೇಕು, ಸಿಚುವೇಶನ್ ತಕ್ಕ ಹಾಗೆ ಮಕ್ಕಳಿಗೆ ಬೇರೆ ಕಡೆಗೆ ಗಮನ ಸೆಳೆಯಲು ನಾವು ಸಹಕಾರ ಮಾಡಬೇಕು. ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಫಾರ್ ಯುವರ್ ಯಂಗ್ ಲ್ಯಾಂಗ್ವೇಜ್ ಲರ್ನರ್. ಅಂದರೆ ಇಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಅದ ಅಂತ ಕೇಳ್ಯಾರ. ದೇ ಲರ್ನ್ ಬೈ ಇಮಿಟೇಷನ್, ಎವ್ರಿಥಿಂಗ್ ಈಸ್ ನ್ಯೂ ಟು ದೆಮ್, ದೇ ಹ್ಯಾವ್ ಶಾರ್ಟ್ ಕಾನ್ಸಂಟ್ರೇಷನ್ ಆ್ಯಂಡ್ ದೇ ಹೇಟ್ ಟಾಕಿಂಗ್. ಇಲ್ಲಿ ಲ್ಯಾಂಗ್ವೇಜ್ ಲರ್ನಿಂಗ್ ರಿಲೇಟೆಡ್ ಆಗಿರುವ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದಂತ ಕೇಳ್ಯಾರ. ಯಾರಾದರೂ ಮಾತಾಡಲಿಕ್ಕೆ ಹೇಟ್ ಮಾಡ್ತಾರೇನು? ಇಲ್ಲ. ಹಾಗಾಗಿ ಸಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ನೋಡಿರಿ, ಅ ಗುಡ್ ಲ್ಯಾಂಗ್ವೇಜ್ ಟೀಚರ್ ಎನ್ಕರೇಜ್ ದ ಚಿಲ್ಡ್ರನ್. ಗುಡ್ ಲ್ಯಾಂಗ್ವೇಜ್ ಟೀಚರ್ ಅಂದರೆ ಒಂದು ಒಳ್ಳೆಯ ಭಾಷೆ ಯಾವುದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತಂದರೆ ಟು ಆಸ್ಕ್ ಮೋರ್ ಕ್ವಶನ್, ನಾಟ್ ಟು ಯೂಸ್ ಲ್ಯಾಂಗ್ವೇಜ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್, ನಾಟ್ ಟು ರಿವಿಸಿಟ್ ಟಾಪಿಕ್ ಥೀಮ್, ನಾಟ್ ಟು ಯೂಸ್ ಸೇಮ್ ಕ್ಲಾಸ್ ರೂಮ್ ರುಟೀನ್. ನಾವು ಮಕ್ಕಳಿಗೆ ತರಗತಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಎನ್ಕರೇಜ್ ಮಾಡಬೇಕಂತಂದರೆ ಟು ಆಸ್ಕ್ ಮೋರ್ ಕ್ವಶನ್. ಅಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ನಮ್ಮ ಆನ್ಸರ್ ಬರದೇ ಇದ್ದಾಗಲೂ ಕೂಡ ನಾವು ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಹೆಚ್ಚಿನ ಕ್ವಶನ್ಸ್ ಕೇಳಲಿಕ್ಕೆ ಅವರಿಗೆ ಏನು ಮಾಡಬೇಕಂದ್ರೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿರಿ, ಟೀಚರ್ ಗೆಟ್ಸ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ಅ ಸ್ಟೋರಿ ಇನ್ ದೇರ್ ಓನ್ ವೇ, ದಿಸ್ ವಿಲ್ ಲೀಡ್ ಟು. ಅಂದರೆ ಈಗ ಟೀಚರ್ ಏನು ಮಾಡ್ತಾರೆ, ಟು ಕಂಪ್ಲೀಟ್ ದ ಸ್ಟೋರಿ ಇನ್ ದೇರ್ ಓನ್ ವೇ. ಅಂದರೆ ಒಂದು ಸ್ಟೋರಿ ಹೇಳಿದಾಗ ಟೀಚರ್ ಹಾಫ್ ಹೇಳಿ ಮಕ್ಳಿಗೆ ಏನು ಮಾಡ್ತಾರೆ, ನಿಮ್ಮ ಓನ್ ವೇದಾಗ ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿರಿ ಅಂತ ಹೇಳ್ತಾರೆ. ಇದು ಎದಕ್ಕೆ ರಿಲೇಟೆಡ್ ಆಗಿರ್ತದೆ ಅಂತ ಕೇಳ್ಯಾರ. ಕ್ರಿಯೇಟಿವ್ ಥಿಂಕಿಂಗ್,
ಗೋಯಿಂಗ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಗಿವನ್ ಥ್ರೂ ಪ್ರೊಸೆಸ್ ಆಲ್ ದಿ ಅಬೌವ್. ಅಂದರೆ ಇಲ್ಲಿ ಹಾಫ್ ಹೇಳಿ ಇನ್ನು ಹಾಫ್ ಅವರಿಗೆ ಫುಲ್ಫಿಲ್ ಮಾಡ್ಲಿಕ್ಕೆ ಹೇಳೋದ್ರ ಮೂಲಕ ನಾವು ಮಕ್ಕಳಿಗೆ ಕ್ರಿಯೇಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಇದು ಕೂಡ ಕರೆಕ್ಟಾಗಿರ್ತದೆ. ಮತ್ತು ಗೋಯಿಂಗ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಗಿವನ್, ನಾವು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಪೂರ್ಣ ಮಾಡ್ಲಿಕ್ಕೆ ಹೇಳಿರ್ತೀವಲ್ಲ, ಸೊ ಹಾಗಾಗಿ ಬಿ ಕೂಡ ಕರೆಕ್ಟಾಗಿರ್ತದೆ. ಥ್ರೂ ಔಟ್ ದ ಪ್ರೋಸೆಸ್ ಅಂದರೆ ಪ್ರೊಸೆಸ್ ಕಂಟಿನ್ಯೂ ಆಗಿ ನಡೀತಾ ಇರ್ತದಲ್ಲ, ಹಾಗಾಗಿ 3 ಸಹ ಕರೆಕ್ಟಾಗಿರ್ತಾವೆ ಅಂತಲೇ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಈಸ್ ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ದು ಒಂದು ಫೀಚರ್ ಏನು ಇಲ್ಲಿ ಅಂತ ಕೇಳಿದ್ದಾರೆ. ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್, ಪಿಕ್ಕಿಂಗ್ ಅಪ್ ಅ ಲ್ಯಾಂಗ್ವೇಜ್, ಫಾರ್ಮಲ್ ಟೀಚಿಂಗ್ ಮೇ ನಾಟ್ ಹೆಲ್ಪ್, ಸಿಮಿಲರ್ ಅ ಚೈಲ್ಡ್ ಟು ಫಸ್ಟ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಸರಿಯಾದ ಉತ್ತರ ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್ ಇಸ್ ದ ರೈಟ್ ಒನ್. ಅ ಚೈಲ್ಡ್ ಟ್ರೈಯಿಂಗ್ ಟು ಚೂಸ್ ಬಿಟ್ವೀನ್ ದ ವರ್ಡ್ ರೈಡರ್ಸ್ ಆ್ಯಂಡ್ ಆರ್ ಡ್ರೈವರ್ಸ್ ಟು ಫಿಲ್ ದ ಬ್ಲ್ಯಾಂಕ್, ಶಾಲಿನಿ ಡ್ಯಾಸ್ ಅ ಬೈಸಿಕಲ್. ಇಲ್ಲಿ ರೈಡರ್ಕ ಮತ್ತು ಡ್ರೈವರ್ಕ ಸಿಮಿಲರ್ ಏನದ ಮತ್ತು ಶಾಲಿನಿ ಡ್ಯಾಶ್ ಅ ಬೈಸಿಕಲ್ ಅಂತ ಕೇಳಿದ. ಸೊ ಇಲ್ಲಿ ಯಾವ ರೀತಿಯಾದ ಒಂದು ಫಾರ್ಮೆಟ್ ಯೂಸ್ ಮಾಡ್ಯಾರ ಅಂತಂದರೆ ಎಡಿಟಿಂಗ್ ದ ಲ್ಯಾಂಗ್ವೇಜ್, ಎಕ್ವೈರಿಂಗ್ ದ ಲ್ಯಾಂಗ್ವೇಜ್, ಲರ್ನಿಂಗ್ ದ ಲ್ಯಾಂಗ್ವೇಜ್, ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ಏನು ಮಾಡ್ಯಾರ ಅಂತಂದರೆ ಎಡಿಟಿಂಗ್ ಮಾಡ್ಯಾರ ಅಂತಲೇ ಹೇಳ್ಬೋದು. ಹಾಗಾಗಿ ಆನ್ಸರ್ ಈಸ್ ಫಸ್ಟ್ ಒನ್. A child acquires the rules of language is dash of the order in which the thought language class ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಡಿಪೆಂಡೆಂಟ್, ಇಂಡಿಪೆಂಡೆಂಟ್. ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಕಲಿಬೇಕಿತ್ತಂದರೆ ನ್ಯಾಚುರಲ್ ಆಗಬೇಕಿತ್ತಂದರೆ ಅಲ್ಲಿ ಏನಾಗಿರ್ಬೇಕಂದ್ರೆ ಇಂಡಿಪೆಂಡೆಂಟ್ ಆಗಿರಬೇಕು. ಹಾಗಾಗಿ ಬಿ ಈಸ್ ದ ರೈಟ್ ಒನ್. ಕನ್ಸ್ಟ್ರಕ್ಟಿವ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಹ್ಯಾಸ್ ಅಂದರೆ ಈಗ ರಚನಾತ್ಮಕ ತರಗತಿ ಯಾವ ರೀತಿ ಆಗಿರ್ತದಂತೆ ಕೇಳ್ಯಾರ. ಡಿಬೇಟ್ ಆ್ಯಂಡ್ ಡಿಸ್ಕಷನ್, ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಇಂಡಿವಿಜುವಲ್ ಪ್ರೆಸೆಂಟೇಷನ್, ರೋಲ್ ಪ್ಲೇ. ಸೊ ಇವೆಲ್ಲವೂ ಸಹ ಕನ್ಸ್ಟ್ರಕ್ಟಿವ್ ಕ್ಲಾಸ್ ರೂಮ್ನಲ್ಲಿ ನಡೀತವೆ. ಯಾಕಂದರೆ ಮಕ್ಕಳಿಗೆ ಡಿಸ್ಕಷನ್ ಮೂಲಕ, ರೋಲ್ ಪ್ಲೇ ಮೂಲಕ ಮತ್ತು ಇಂಡಿವಿಜುವಲ್ ಅಥವಾ ಗ್ರೂಪು ಆಗಿ ವರ್ಕ್ ಮಾಡ್ಬೋದು. ಸೊ ಹಾಗಾಗಿ 3 ಅಂದರೆ ಮೇಲಿರುವ ABC 3 ಕರೆಕ್ಟ್ ಆಗಿರ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಆ್ಯನ್ ಎಕ್ಸ್ಟರ್ನಲ್ ಸ್ಕಿಲ್ ಆರ್ ಟೆಕ್ನಿಕ್ ದಟ್ ಸ್ಟೂಡೆಂಟ್ ಯೂಸ್ ಆಫೆನ್ ಕಾನ್ಸಿಯಸ್ಲಿ ಟು ಹಿಮ್ ಟು ಇಂಪ್ರೂವ್ ದೇರ್ ಲರ್ನಿಂಗ್. ಈಗ ಯಾವ ರೀತಿಯಾಗಿ ಲರ್ನಿಂಗನ್ನು ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಲರ್ನಿಂಗ್ ಸ್ಟೈಲಿಂದನ ಅಥವಾ ಆಡಿಟರಿ ಲರ್ನರ್ಸ್ನಿಂದ, ವಿಜುವಲ್ ಲರ್ನರ್ಸ್ನಿಂದ ಅಥವಾ ಲರ್ನಿಂಗ್ ಸ್ಟ್ರಾಟರ್ಜಿ ಇದ್ದಾಗ ಮಾತ್ರ ನಾವು ಅಂದರೆ ಕಂಟಿನ್ಯೂಸ್ಲಿ ನಾವು ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನು ನಾವು ಪಡ್ಕೋಬಹುದು. ಸೊ 12th ಒನ್ ನೋಡ್ರಿ. ಯು ಆರ್ ಲೈಕ್ಲಿ ಟು ರಿಮೆಂಬರ್ ವೆರಿ ವೆಲ್ ವಾಟ್ ಈಸ್ ದ ರಿಟರ್ನ್ ಇಫ್ ಯು ರೀಡ್ ಒನ್ಸ್. ಅಂದರೆ ಇದು ಯಾವುದಕ್ಕೆ ರಿಲೇಟೆಡ್ ಇರ್ತದೆ ಅಂತಂದರೆ ವಿಜುವಲ್ ಲರ್ನರಿಗೆ ರಿಲೇಟೆಡ್ ಇರ್ತದೆ. ಸೊ ಇಲ್ಲಿವರೆಗಿನ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.